ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಎಲ್ಲರಿಗೂ ಬರಲ್ಲ. ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ರದ್ದು ಮಾಡ್ತಿದ್ದಾರೆ. ಯಾರಿಗೆ ಹಣ ರದ್ದು ಮಾಡ್ತಿದ್ದಾರೆ, ನಿಮ್ಗೂ ಏನಾದ್ರೂ ಹಣ ರದ್ದಾಗ್ತಿದೆಯಾ ಏನು ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಜಮಾ ಆಗಲ್ಲ. ಎಲ್ಲರಿಗೂ ಉಚಿತ 2,000 ಹಣ ಬರಲ್ಲ. ಯಾಕೆ ಬರಲ್ಲ, ಏನು ಸರ್ಕಾರದ ಕಡೆಯಿಂದ ಹೇಳ್ತಿರುವಂತದ್ದು ಅಂತ ಕೇಳೋದಾದ್ರೆ ಸ್ನೇಹಿತರೆ, ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ಬೇಕಂದ್ರೆ ಸರ್ಕಾರಕ್ಕೆ ಸಾಕಷ್ಟು ಹಣ ಆದ್ರೆ ಬೇಕಾಗುತ್ತೆ. ಓಕೆನಾ, ಹತ್ರ 2,500 ಕೋಟಿ ಹಣ ಆದ್ರೆ ಬೇಕು ಅವ್ರಿಗೆ. ಒಂದು ತಿಂಗಳಿಗೆ 1,21,00,000 ಫಲಾನುಭವಿಗಳಿಗೆ ಹಣ ಕೊಡೋದಕ್ಕೆ. ಅದರಿಂದ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಎಲ್ಲರಿಗೂ ಕೊಡೋದು ಬೇಡ ಅಂತ ಇಲ್ಲಿ ಕಾಂಗ್ರೆಸ್ ಶಾಸಕರೇ ಒಂದು ಒತ್ತಾಯ ಆದ್ರೆ ಆಗ್ತಿದಾರಂತೆ. ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕು ಏನು ಅಂತ ಹೇಳ್ತಿದಾರೆ ಅಂದ್ರೆ ಅವರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಯಾರು ಬಡವರಿರ್ತಾರೋ ಬಡವರು ಇರುವಂತಹ ಮಹಿಳೆಯರಿಗೆ ಬಡವರಿಗೆ ಮಾತ್ರ ಹಣ ಕೊಡಬೇಕು, ಬೇರೆಯವರಿಗೆ ಹಣ ಕೊಡೋದು ಬೇಡ. ಈಗ ಫಾರ್ ಎಕ್ಸಾಂಪಲ್ BPL ರೇಷನ್ ಕಾರ್ಡ್ ಇರುತ್ತೆ. BPL ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಹಣ ಕೊಡೋಣ, APL ರೇಷನ್ ಕಾರ್ಡ್ ಇದ್ದವರಿಗೆ ಬೇಡ ಅಂತ ಇಲ್ಲಿ ಹೇಳ್ತಿರುವಂತದ್ದು. ಸ್ನೇಹಿತರೆ, ನೀವು ನೋಡೋದಾದ್ರೆ ಈಗ ಸ್ವಲ್ಪ ಮತ ಹಾಕ್ಸ್ಕೊಳ್ಳೋವಾಗ ಅಂದ್ರೆ ನಿಮ್ಮ ಬಳಿ ವೋಟ್ ಹಾಕ್ಸ್ಕೊಳ್ಳೋವಾಗ ನಾವು ಅವ್ರಿಗೆ ಮಾತ್ರ ಕೊಡ್ತೀವಿ ಇವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಕಂಡೀಷನ್ಸ್ ಆದ್ರೆ ಇಟ್ಟಿರ್ಲಿಲ್ಲ. ಈಗ ಅವರೆಲ್ಲ ಗೆದ್ದು ಅವರೆಲ್ಲ ಕಾಂಗ್ರೆಸ್ ಸರ್ಕಾರ ಎಲ್ಲ ಬಂದ್ಮೇಲೆ ಈಗ ಏನ್ ಹೇಳ್ತಿದಾರೆ ಅವರು, ನಾವು BPL ಅವ್ರಿಗೆ ಮಾತ್ರ ಕೊಡ್ತೀವಿ, ಬಡವ್ರಿಗೆ ಮಾತ್ರ ಕೊಡ್ತೀವಿ, ಈ ರೀತಿಯಾಗೆಲ್ಲ ಹೇಳಿಕೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ರೀತಿಯಾಗಿ ಮಾಡುವಂತದ್ದು ಸರಿಯಲ್ಲ. ಯಾಕಂದ್ರೆ ಈಗ APL ರೇಷನ್ ಕಾರ್ಡ್ ಇದ್ದವರು ಕಾಂಗ್ರೆಸ್ ಸರ್ಕಾರಕ್ಕೆ ವೋಟ್ ಹಾಕಿರ್ತಾರೆ, ನಮ್ಗೆ 2,000 ಬರಬೇಕು ಅಂತ ವೋಟ್ ಹಾಕಿರ್ತಾರೆ, ಅವ್ರಿಗೂ ಕೊಡಬೇಕು. ಈಗ ನಿಮ್ಗೆ ಕಷ್ಟ ಆಗ್ತಿದೆ ಅನ್ಬಿಟ್ಟು ನೀವು ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡೋದಕ್ಕೆ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಈಗ ನೀವು ಕ್ಯಾನ್ಸಲ್ ಮಾಡ್ಕೊಂತ ಹೋದ್ರೆ ಫಲಾನುಭವಿಗಳು ಏನಾಗ್ಬೇಕು ಹೇಳಿ. ಓಕೆನಾ, ಇಲ್ಲಿ ಸ್ನೇಹಿತರೆ ನೋಡಿ, ಇಲ್ಲಿ ನಿಮ್ಗೆ ಹಣ ಮುಂದಿನ ದಿನಗಳಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ತಿದ್ದಾರೆ. ನೋಡೋಣ ನಿಲ್ಸಿದ ಸ್ನೇಹಿತರೆ. ಈಗ ಸದ್ಯ ಮಟ್ಟಕ್ಕೆ ನೀವು ವೇಟ್ ಮಾಡಿ ಏನ್ ಬರುತ್ತೆ ಸರ್ಕಾರದ ಕಡೆಯಿಂದ ಡಿಸಿಷನ್ ಅಂತ. ಈಗ ಸದ್ಯಕ್ಕಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿದ್ದಾರೆ. ಯಾವುದೇ ಸಮಸ್ಯೆ ಆದ್ರೆ ಇಲ್ಲ. ಮುಂದಿನ ದಿನಗಳಲ್ಲಿ BPL ರೇಷನ್ ಕಾರ್ಡ್ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕು ಅಂತ ಹೇಳ್ತಿದ್ದಾರೆ. APL ಅವ್ರಿಗೂ ಕೊಟ್ಟರು ಚೆನ್ನಾಗಿರುತ್ತೆ. ಯಾಕಂದ್ರೆ APL ಕಾರ್ಡ್ ಇರುವಂತವ್ರಿಗೂ ಅವ್ರಿಗೂ ಸ್ವಲ್ಪ ಹಣ ಆದ್ರೆ ಹೆಲ್ಪ್ ಆಗಿರುತ್ತೆ. ಓಕೆನಾ, ಹೆಲ್ಪ್ ಆಗುತ್ತೆ. ಇಲ್ಲಿ BPL ರೇಷನ್ ಕಾರ್ಡ್ ಅವ್ರಿಗಂತೂ ಪಾಪ ತುಂಬಾನೇ ಹೆಲ್ಪ್ ಆಗ್ತಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟೋ ಜನರಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತಂತ. ಈಗ ಸದ್ಯಕ್ಕಾದ್ರೆ 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದೆ. ಒಂದು ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಜಮಾ ಆಗಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನಿಮ್ಗೆ ಇನ್ನ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ.